ಬ್ಯಾರೇಜ್ನಿಂದ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳೆಲ್ಲವೂ ಜಲಾವೃತವಾಗಿದೆ. ನದಿ ಪಕ್ಕದ ಗ್ರಾಮಗಳ ಸಂಪರ್ಕವೇ ಮುಳುಗಡೆಯಾಗಿದೆ. ದೂದ್ಗಂಗಾ ನದಿಯಲ್ಲಿ 44,000 ಕ್ಯೂಸೆಕ್ಸ್ ಒಳಹರಿವಿದ್ದು, ಕಲ್ಲೋಳ ಬ್ಯಾರೇಜ್ನಲ್ಲಿ 2,51,333 ಕ್ಯೂಸೆಕ್ ಒಳಹರಿವಿದೆ. ಇನ್ನು ನಿನ್ನೆ ಸಂಜೆ ಕೃಷ್ಣಾ ನದಿಯಲ್ಲಿ 2,26,707 ಕ್ಯೂಸೆಕ್ಸ್ ಒಳಹರಿವಿತ್ತು. ಇನ್ನು ಇವತ್ತಿಗೆ ಕಂಪೇರ್ ಮಾಡಿದ್ರೆ 24,626 ಕ್ಯೂಸೆಕ್ ಒಳಹರಿವು ನೀರು ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ನದಿಯಲ್ಲಿ ಮತ್ತೆ 2 ಅಡಿಯಷ್ಟು ನೀರು ಹೆಚ್ಚಾಗಿದೆ. ಅಕ್ಕಪಕ್ಕದ ಜಮೀನುಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ನದಿ ಪಕ್ಕದಲ್ಲೇ ಇರುವಂತಹ ಗ್ರಾಮಗಳಿಗೆ ಸಂಪರ್ಕವನ್ನ ಸಾಧಿಸುವಂತಹ ದಾರಿಗಳು ಈಗಾಗಲೇ ಮುಳುಗಡೆಯಾಗಿದೆ. ಗ್ರಾಮಸ್ಥರು ಸುತ್ತುವರೆದು ಗ್ರಾಮಗಳ ಸಂಪರ್ಕ ಆಯಿತು. ಕೃಷ್ಣಾ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದ್ರೂ ರಾಜ್ಯಕ್ಕೆ ಇನ್ನೂ 2 ದಿನ ನೀರು ಬರುವಂತಹ ಸಾಧ್ಯತೆ ಇದೆ. ಇನ್ನು ಅಕ್ಕಪಕ್ಕದಲ್ಲಿ ಇರುವಂತಹ ಜಮೀನುಗಳೆಲ್ಲವೂ ಕೂಡ ನೀರಿನಿಂದ ಆವೃತವಾಗಿದ್ದು, ಇನ್ನು ರೈತರು ಬೆಳೆದಿರುವಂತಹ ಬೆಳೆಗಳು ಫಸಲು ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಅಂದರೆ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ತಾವು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಹಾನಿಗೆ ಒಳಗಾಗಿದೆ. ನದಿಯಲ್ಲಿ ಮತ್ತೆ 2 ಅಡಿಯಷ್ಟು ನೀರು ಹೆಚ್ಚಳವಾಗಿದೆ. ಹಾಗಾಗಿ ಕೃಷ್ಣಾ ನದಿಯ ತೀರದಲ್ಲಿ ಒಂದು ರೀತಿ ಪ್ರವಾಹದ ಆತಂಕವೇ ಸೃಷ್ಟಿಯಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಒಂದು ಕಡೆ ಬೆಳೆಗಳು ಜಲಾವೃತವಾಗಿದ್ರೆ, ಇನ್ನೊಂದು ಕಡೆ ನದಿ ಪಕ್ಕದ ಗ್ರಾಮಗಳ ಸಂಪರ್ಕವೇ ಮುಳುಗಡೆಯಾಗಿದೆ. ದೂದ್ಗಂಗಾ ನದಿಯಲ್ಲಿ 44,000 ಕ್ಯೂಸೆಕ್ಸ್ ಒಳಹರಿವು ಇದ್ದು, ಕಲ್ಲೋಳ ಬ್ಯಾರೇಜ್ನಲ್ಲಿ 2,51,333 ಕ್ಯೂಸೆಕ್ಸ್ ಒಳಹರಿವಿದೆ. ಇನ್ನು ನದಿ ಪಕ್ಕದಲ್ಲೇ ಇರುವಂತಹ ಗ್ರಾಮದ ಸಂಪರ್ಕ ಸಾಧಿಸುವ ದಾರಿಗಳು ಈಗಾಗಲೇ ಮುಳುಗಡೆ ಆಗಿರೋದ್ರಿಂದ ಅಲ್ಲಿರುವಂತಹ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಗ್ರಾಮಸ್ಥರು ಸುತ್ತುವರೆದಂತಹ ಗ್ರಾಮಗಳ ಸಂಪರ್ಕ ಅದು ಕೃಷ್ಣಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ತಗ್ಗಿದ್ರೂ ಕೂಡ ರಾಜ್ಯಕ್ಕೆ ಇನ್ನೂ 2 ದಿನ ನೀರು ಬರುವಂತಹ ಸಾಧ್ಯತೆ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ದೂರವಾಣಿ ಸಂಪರ್ಕದಲ್ಲಿ. ಶಹಬಾಜ್, ಇನ್ನು ರಾಜಪುರ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಇನ್ನು ಕಂಪೇರ್ ನೋಡ್ತಾ ಹೋದ್ರೆ 24,626 ಕ್ಯೂಸೆಕ್ ಒಳಹರಿವು ನೀರು ಹೆಚ್ಚಾಗಿರೋದ್ರಿಂದ ಅಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ಪ್ರವಾಹದ ಆತಂಕವೇ ಸೃಷ್ಟಿಯಾಗಿದೆ. ಜೊತೆಗೆ ರೈತರು ಬೆಳೆದಿರುವಂತಹ ಬೆಳೆಗಳೆಲ್ಲವೂ ಕೂಡ ನಾಶವಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ. ಹೌದು ದಿವ್ಯಾವಾಸ್, ಏನಂತಂದ್ರೆ ಮಹಾರಾಷ್ಟ್ರದ ಕೊಯ್ನಾದಿಂದ ಏನು 2 ಲಕ್ಷಕ್ಕೂ ಅದಕ್ಕೂ ನೀರನ್ನು ಬಿಟ್ಟಿದ್ದಾರೆ. ಆ ನೀರಿಂದ ಇಲ್ಲಿ ಬರೋವರೆಗೆ 2,50,000 ಕ್ಯೂಸೆಕ್ಕಿಂತನೂ ಜಾಸ್ತಿ ಆಗಿದೆ. ಆಮೇಲೆ ಕಂಪೇರ್ ಮಾಡಿದ್ರೆ ನಿನ್ನೆಗೆ 2,30,000 ಕ್ಯೂಸೆಕ್ ಇಲ್ಲಿ ನಮ್ಮ ಕಲ್ಲೋಳ ಬ್ಯಾರೇಜ್ಗೆ ಇದ್ರು ಇವತ್ತು 24,626 ಕ್ಯೂಸೆಕ್ ನೀರು ಇನ್ನೂ ಜಾಸ್ತಿ ಆಗಿದೆ. ಹೀಗಾಗಿ ಏನಂತಂದ್ರೆ ಮಳೆ ನಿಂತ್ರೂ ಕೂಡ ಪ್ರವಾಹದ ಆತಂಕ ನಿಲ್ಲುತ್ತಿಲ್ಲ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಕೃಷ್ಣಾ ನದಿ ತೀರದಲ್ಲಿರುವಂತಹ ಗ್ರಾಮಗಳು ಕಲ್ಲೋಳ್, ಯಡೂರ್, ಮಾಂಜ್ರಿ, ಅಂಕಿ ಇವೆಲ್ಲ ಗ್ರಾಮಗಳಲ್ಲಿ ಕೂಡ ತಹಸೀಲ್ದಾರ್ ಅವರು ಹೈ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು. ಆಮೇಲೆ ಏನಂತಂದ್ರೆ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಅಲ್ಲಿರುವಂತಹ ಬೆಳೆ ಹಾನಿ ಎಲ್ಲ ನಾಶ ಆಗಿರುವಂತದ್ದು. ಸುಮಾರು ಒಂದು 100ಕ್ಕೂ ಅಧಿಕ ಜನರನ್ನು ಮತ್ತೆ ಅವರ ಕುಟುಂಬದವ್ರನ್ನು ಎಲ್ಲ ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ಹಾಗೂ ಅವರ ಸಂಬಂಧಿಕರಿಗೆ ಮನೆಗೆ ಶಿಫ್ಟ್ ಆಗಿರುವಂತದ್ದು ದಿವ್ಯದ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.